ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಆಲ್ರೆಡಿ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ, ಮೈ ಬರ್ಡೇ ವ್ಲಾಗ್. ಇವತ್ತಿನ ದಿನ ಹೇಗೆ ಹೋಗುತ್ತೆ, ಹೇಗಿರುತ್ತೆ, ನಾವೇನೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಎಲ್ಲನೂ ತೋರಿಸ್ತೀನಿ. ಬನ್ನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಇವತ್ತು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ದೀಪ ಎಲ್ಲ ಹಚ್ಚಾದ್ಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಟೆಂಪಲ್ಗೆ ಹೊರಟ್ವಿ. ಯಾವ ಟೆಂಪಲ್ಗಪ್ಪ ಹೋಗ್ತಿರೋದು ಅಂದರೆ ಕೆಂಗಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಗೌಡಗೆರೆಗೆಲ್ಲ ಕಬ್ಬಾಳಿಗೆ ಹೋಗೋಣ ಅಂತ ಇದ್ವಿ, ಬಟ್ ಟೈಮ್ ಆಗಲಿಲ್ಲ. ಅದಕ್ಕೋಸ್ಕರ ಕೆಂಗಲ್ಗೆ ಹೊರಟ್ವಿ. ಅಲ್ಲಿ ಕೆಂಗಲ್ಲಿಗೆ ಹೋದ್ಮೇಲೆ ತುಂಬ ರಶ್ ಏನಿರಲಿಲ್ಲ. ಇವತ್ತು ಫುಲ್ ಫ್ರೀ ಇತ್ತು. ಈ ಸಂಕ್ರಾಂತಿ ಟೈಮಲ್ಲಿ ಹಾಗೆ ವೈಕುಂಠ ಏಕಾದಶಿಲಿ ಶ್ರಾವಣದ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಆದರೆ ಇವತ್ತಂತೂ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಹಾಗೆ ಕೊಳದಲ್ಲಿ ಆಮೆ ಎಲ್ಲ ಮೀನುಗಳೆಲ್ಲ ಇತ್ತು. ಹಾಗೆ ನೋಡಿಕೊಂಡು ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ವಿ. ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬಂದಾಗೆಲ್ಲ ಜಾಸ್ತಿ ಕ್ಯೂ ನಿಲ್ತಿದ್ವಿ, ಬಟ್ ಈ ಸಲ ಅಂತೂ ಹಾಗಾಗಲೇ ಎಲ್ಲ ಡೈರೆಕ್ಟ್ ದರ್ಶನ ಆಯಿತು, ಚೆನ್ನಾಗಾಯಿತು. ನಂತರ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸಂಜೆ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ರು. ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ. ಹಾಗೆ ಈ ಕಡೆ ಡೆಕೋರೇಷನ್ ಮಾಡ್ತೀವಿ ಅಂತ ಚಿಕ್ಕ ಮಕ್ಕಳು ಥರ ಬಲೂನ್ಸ್ ಎಲ್ಲ ಊದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಗೋಡೆಗೆಲ್ಲ ಸ್ಟಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅಂಟಿಸ್ತಾಯಿದ್ರು. ನನ್ನ ಮಗಳಂತೂ ಫುಲ್ ಖುಷಿಯಾಗಿದ್ಲು. ಕೇಕು ಬರ್ತಡೇ ಅಂದರೆ ಫುಲ್ ಖುಷಿಯಾಗಿರ್ತಾಳೆ ನನ್ನ ಮಗಳು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅದು ಡೆಕೋರೇಟ್ ಮಾಡೋದಕ್ಕೆ ಅಂತ. ಇವರಿಬ್ರಿಗೆ ಸ್ವಲ್ಪ ನಾಚಿಕೆ ವೀಡಿಯೋದಲ್ಲೆಲ್ಲ ಬರೋದಕ್ಕೆ. ಮತ್ತು ಇಲ್ಲಿ ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಗ್ತಾಯಿತ್ತು. 50% ಬಿರಿಯಾನಿ ರೆಡಿಯಾಗಿತ್ತು. ಹಾಗೆ ಇವರು ಇಲ್ಲಿ ಬೆಳಗ್ತಾಯಿದ್ರು. ಹಾಗೆ ನಗಾಡ್ಕೊಂಡು ಮಾತಾಡಿಕೊಂಡು ಆ ಥರ ಮಾತಾಡಬೇಕು, ಈ ಥರ ಮಾತಾಡಬೇಕು ಅಂತ ಹೇಳ್ಕೊಂಡು ನನಗೆ ಹೇಳ್ತಾಯಿದ್ರು. ಸರಿ ಆಯಿತು, ಹಿಂಗೆ ಮಾತಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಇವರೇ ನೋಡಿ ಬಿರಿಯಾನಿ ಮಾಡ್ತಾಯಿರೋರು.
ಅದಾದಮೇಲೆ ಲಾಸ್ಟಲ್ಲಿ ಎಲ್ಲರೂ ಸೇರಿ ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡು ತಗೊಂಡ್ವಿ. ಆದರೂ ಇವತ್ತಿನ ಡೇ ತುಂಬ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಹಾಗೆ ಫೋಟೋ ಎಲ್ಲ ತಗೊಂಡಾದಮೇಲೆ ಸ್ವಲ್ಪ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು, ಫ್ಯಾಮಿಲಿ ಅಂದರೆ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿರುತ್ತಲ್ವ. ಹಾಗೆ ಎಲ್ರೂ ಮಾತಾಡಿಕೊಂಡು ಹಾಗೆ ವ್ಲಾಗಿಗೆಲ್ಲ ಹಾಯ್ ಮಾಡಿ ಅಂತ ಹೇಳಿದೆ. ಹಾಗೆ ಹಾಯ್ ಮಾಡ್ತಾಯಿದ್ರು ಎಲ್ರೂ. ಆದರೆ ಇವರಿಬ್ಬರಂತೂ ಮಾತ್ರ ತುಂಬ ನಾಚ್ಕೋತಾರೆ. ವಿಡಿಯೋ ಅಂದರೆ ಬರೋಲ್ಲ, ಫೋಟೋ ಅಂದರೆ ಬರೋಲ್ಲ, ತುಂಬ ನಾಚ್ಕೋತಾರೆ. ಹಾಗೆ ಎಲ್ಲರೂ ಹಾಯ್ ಮಾಡಿದ್ರು. ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಮಾತಾಡಿಕೊಂಡು. ಹಾಗೆ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ನಮ್ಮ ಪಾಪು ಅಂತೂ ಯಾರ್ದಾದ್ರೂ ಬರ್ತಡೇ ಅಂದರೆ ಅವಳಷ್ಟು ಖುಷಿ ಪಡೋರು ಯಾರೂ ಇರಲ್ಲ. ಅವಳದೇ ಬರ್ತಡೇ ಅನ್ನೋ ಥರ ಫೀಲ್ ಮಾಡ್ಕೊಂಡು ತುಂಬ ಖುಷಿ ಪಡ್ತಾಳೆ. ಆದರೂ ಇವತ್ತಿನ ಡೇ ಚೆನ್ನಾಗಿತ್ತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ಇವತ್ತು ಯಾರ್ಯಾರೆಲ್ಲ ನನಗೆ ವಿಶ್ ಮಾಡಿದ್ರಿ ಅವರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಯಾರ್ಯಾರು ವಿಶ್ ಮಾಡಿ ನನಗೆ ಗೊತ್ತಾಗದೇ ಇದ್ರೂ ಬೇಜಾರು ಮಾಡ್ಕೋಬೇಡಿ, ಅವರಿಗೂ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಸುಮತಿ ವ್ಲಾಗ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.